ಸಾರುವೆ ಹೇಳುವೆ ಅದೆಲ್ಲ ಒಂದೇ, ಅದು ವಿಷಯ ಬೇರೆ, ವಿಷಯ ಒಂದೇ, ಅದು ಹೇಳುವ ಕ್ರಮ ಮಾತ್ರ ಬೇರೆ. ನಿಮ್ಮಂತವರಿಗೆ ಆಗ ಅರ್ಥ ಆಗ್ತದೆ ಪಾಪಿಗಳಿಗೆ ಅಂತ ನೀವು ಭಾವಿಸಿರ್ಬೋದು, ನಾನು ಹೇಳಿರಲಿಲ್ಲ. ಇಲ್ಲಿ ಬಂದು ಸೇರಿದಂತಹ ಬಂಧುಗಳೇ, ಭಗಿನಿಗಳೇ, ಆತ್ಮೀಯರೇ, ಆತ್ಮ ಮಿತ್ರರೇ, ಮೊದಲೇ ಸ್ವರ್ಗದಲ್ಲಿ ಇದ್ದವರೇ, ಈಗ ಸ್ವರ್ಗಸ್ಥರಾದವರೇ. ನೀವೆಲ್ಲ ಸ್ವರ್ಗಕ್ಕೆ ಬಂದಾಯ್ತಲ್ಲ, ಹಾಗೆ ಅಲ್ಲ, ನಾವು ಸ್ವಲ್ಪ ತಿರುಗಿಸುವ, ಸ್ವಲ್ಪ ಜನರು ಬದಲಾವಣೆ ಹೇಳ್ತಾರೆ, ಅದಕ್ಕೆ ಬೇಕಾಗಿ. ಆದ್ದರಿಂದ ನಿಮ್ಮಲ್ಲಿ ವಿಶೇಷವಾಗಿ ಹೇಳುವುದಕ್ಕೆ ಏನಿಲ್ಲ, ಇವರದಂತ ಹೇಳುದು ಆಚಾರ. ಆದರೂ ನೀವೆಲ್ಲ ನಿರೀಕ್ಷೆ ಇಟ್ಟುಕೊಳ್ಬೇಡ, ನಿರೀಕ್ಷೆ ಆಗ್ಲಿಕ್ಕೆ ಬಾಬಂತಲ್ಲ. ಈಗ ನೀವೆಲ್ಲ ಹೇಳಬೇಕಾದ ಅಗತ್ಯ ಇಲ್ಲ, ಯಾಕಂದ್ರೆ ನಮ್ಮ ದೇವೇಂದ್ರ ಮಹಾಪ್ರಭುಗಳು ಪುಣ್ಯಾತ್ಮರು, ಎಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಪ್ರಪಂಚಕ್ಕೆ ಆದರ್ಶ ವ್ಯಕ್ತಿಯಾಗಿ ಮೆರೆದ ಪುಣ್ಯಾತ್ಮರು, ಗಣ್ಯರು. ಅಂತವರು ಈಗ ಸತ್ಯಕ್ಕೆ ಸ್ವರ್ಗಲೋಕದಲ್ಲಿ ಇಲ್ಲ, ಬರ್ತಾರೆ ನಾಳೆ ನಾಡ್ದಾಗ, ವಿಷಯ ಬೇರೆ. ಆದ್ರೆ ಈಗ ಇಲ್ಲಿ ಬಂದು ಮರದ ಮೇಲೆ ಮಂಗ ಕುಳಿತಾಗಿ ಕುಳಿತಿದ್ದಾರೆ ಅಂತ ನೀವು ಭಾವಿಸಿದ್ರು. ಅವರ ಮನೋಧರ್ಮ ನನಗೆ ಅರ್ಥ ಆಗ್ತದೆ. ನೀವು ನೋಡಿದ್ರೆ ನನಗೆ ಸಿಕ್ಕಿ ಮಾತಾಡೋದು ಹಾಗೆ ಗೊತ್ತಾಗಲಿಲ್ಲ ಅವರು. ಈಗ ನಿಮ್ಮ ಮನಸ್ಸಲ್ಲಿರುವುದು ಈ ಪಾಪಿ, ಈ ಅಧಮ, ಈ ದುಷ್ಟ, ಈ ವಂಚಕ, ಈ ಗುಲಾಮ, ಈ ಹೆಣ್ಣ ಕುಡುಕ, ಈ ಹೆಣ್ಣು ಹುಚ್ಚ ಅಂತ ಇವರು ಭಾವಿಸಿರಬಹುದು. ಎಲ್ಲರೂ ನಗುತ್ತಿದ್ದಾರೆ, ಬಹಳಷ್ಟು ಹೊಗಳುತ್ತಾ ಇದ್ದಾರೆ. ಮತ್ತೆ ಅದು ಹೊಗಳಿಕೆ ಅಂದ್ರೆ ಹಾಗೆ ಬೇಕು ಬೇಕು. ಇನ್ನು ಹೇಳಲಿಕ್ಕೆ ಅಂದ್ರೆ ಏನೆಲ್ಲ ಮಾಡಬಾರದು ಅದನ್ನೆಲ್ಲ ಮಾಡುವಂತ ಒಬ್ಬ ಹೇಳುವುದಿಲ್ಲ, ಬೇಡ ಅಂತ ಒಬ್ಬರು ವ್ಯಕ್ತಿಗೆ ಸದ್ಯಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ, ಪೀಠಾರೋಹಣ ಮಾಡಿದ್ದಾರೆ. ಎಷ್ಟು ವರ್ಷ ಉಳಿಯುತ್ತದೆ, ಎಷ್ಟು ವರ್ಷ ಉಳಿಸ್ತಾನೆ ಎಂಬುದು ಗೊತ್ತಿಲ್ಲ. ಉಳಿಸಬೇಕು, ಉಳಿಬೇಕು ಅಂತಾದ್ರೆ ನಾವು ಮನ ಮಾಡಬೇಕು, ಅಳಿಸಬೇಕಾದ್ರೂ ನಾವು ಮನ ಮಾಡಬೇಕು. ಆದ್ದರಿಂದ ನಿಮ್ಮ ಕೈಗೆ ಏನೇನು ಸಿಗ್ತದ ಅದರಿಂದ ಇವರಿಗೊಂದು ಪೂಜೆ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುದು. ಏನು ದಾಕ್ಷಿಣ್ಯ ಮಾಡಬೇಡಿ, ಇಂಥದ್ದಿದ್ರೆ ಮತ್ತೆ ನಮ್ಮಂತವರಿಗೆ ಬದುಕೋದು ಬಹಳ ಕಷ್ಟ. ಹೇಳುತ್ತಾರಂತೆ ಕಿವಿ ಸ್ವಲ್ಪ ದೂರ. ಆದ್ದರಿಂದ ಕೈಗೆ ಸಿಕ್ಕಿದ್ದರಲ್ಲಿ ಪೂಜೆ ಮಾಡಿ ಹಾಗಲ್ಲ, ತೆಂಗಿನಕಾಯಿ ಸಣ್ಣದು ದೊಡ್ಡದೆಂಬ ಭೇದ ಇಲ್ಲ, ಯಾವ ಸಿಕ್ಕಿದ್ರು ಇವರಿಗೆ ಹಣ್ಣು ಕಾಯಿ ಭಕ್ತಿ ಪ್ರಧಾನ ಅಲ್ವೋ, ದೇವರಿಗೆ ಹಾಗೆಂತ ನೀವೆಲ್ಲರೂ ಆದಷ್ಟು ಬೇಗ ಮನಸ್ಸು ಮಾಡಬೇಕು. ಅಷ್ಟೇ ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಇವರಿಗೆ ಅರ್ಥ ಆಯ್ತು, ಒಮ್ಮೆ ಹೇಳಿದ್ರೆ ಅವರಿಗೆ ಅರ್ಥ ಆಯ್ತು. ಈ ಕಡೆ ಇದ್ದವರಿಗೆ ಏನು ಗೊತ್ತಾಗಿಲ್ಲ, ಅವರು ಕನ್ನಡಿಗರಲ್ಲ, ಅವರು ದೌಡವರ ಒಂದು ಹೆಚ್ಚಿನ ಅಂಶ, ಅವರಿಗೆ ಅರ್ಥ ಆಗಲಿಲ್ಲ. ತುಳು ಅರ್ಥ ಆಗುಂಡದ ಅವೇ ಪಡ ಬಂದ ನಾಳೆ ಬಂಡ ಬಣ್ಣಿರದ ವಿಶೇಷ ಅದಕ್ಕೆ ಮುಳಿ ಬಂದು ಸೇರಿದಂಚಿನ ಹಿರಿಯ ಕುಳೆ, ಅಣ್ಣನ ಕುಲೆ, ಅಕ್ಕನ ಕುಲೆ, ಅಜ್ಜನ ಕುಲೆ, ಹೆಣ್ಣ ಕುಲೆ, ಇಂಬೇರ್ನ ಕುಲೆ, ಇಂಬೇರ್ನ ಸಂಬಂಧದ ಕುಲೆ. ಅದು ಎಂತದ್ದು ಕುಲೆ ಕನ್ನಡದಲ್ಲಿ ಅವರೇ ಇವರೇ ಅಂತ ಹೇಳ್ತೇವೆಲ್ಲ, ಅದನ್ನು ತುಳುವಿನಲ್ಲಿ ಕುಳೆ ಅಂತ ಹೇಳುದು. ಆದ್ರೆ ನೀವು 3 ಕುಳೆ, ಅದು ದೊಡ್ಡ ಕುಳೆ, ಇದು ಸಾಧಾರಣ ಕುಳೆ, ಅದು ಇದು ಕುಳೆ ಆಗ್ಲಿಕ್ಕೆ ತಯಾರಾಗುತ್ತೆ. ಪಂಪನಾಳೆ ಬಂಡ ವಿಶೇಷವಾದ 12 ದಿಕ್ಲೇಪುರ ಗೊತ್ತುಂಟು. ನಮ್ಮ ದೇವೇಂದ್ರ ಮಹಾಪ್ರಭು ಎಟ್ಟೆಂತ ಆದಿತ್ತೇವೆ ಅಂಡ ಎಟ್ಟೆಂಟನೇ ಇತ್ತ ಅವಕಾಶ ಜೀವನ ಪ್ರಯುಕ್ತ ಗೊತ್ತಾಡುದಿಲ್ಲ. ವಾತ ಪಿತ್ತ ಕಪ ಮೂಜಿ ಪಿರ ಉಂಟೊಂದುಂಟು ಊರು ಎಡ್ಡೆ ಮಲ್ಪೇರೆ ಬರ್ಕೊಂಡು ಅಂಡ್ ನಂಕಿದ ಮಲ್ಪದ ಉಪಾಯ ಪಂಡ ಮುಕ್ಲಿ ಭಾಷೆ ಅರ್ಥ ಪಿಂಜಿ ಗೊತ್ತು ನನಗೆ ಅಂಚ ಅದು ಈ ಒಂಜರ ಕಾಸದೆ, ಈ ಮೂಜಿ ಕಾಸದೆ, ಈ ಹಣ ಬರಗಟ್ಟನೆ, ಈ ನಟ್ಟೆಲೆ
ಮತ್ತೆ ಮನುಜ ಹೋಗೋದಾಗಿತ್ತು ಮತ್ತೆ ಮನುಜ ಸುದರ್ಶನನ ಬದುಕಿನಲ್ಲಿ ಅದು ಸತ್ಯವಾಗಿ ಪರಿಣಮಿಸಿತ್ತು ಸ್ವಾಮಿ. ಅತ್ಯುನ್ನತ ಪತನ